ವಾರ್ಷಿಕವಾಗಿ ಒಂದು 100 ಹೆಚ್ಚು ಕಡಿಮೆ 1 ಟನ್ ಅಷ್ಟು 10 ಕ್ವಿಂಟಲ್ ಅಷ್ಟು ಜೇನುತುಪ್ಪನ ಇದನ್ನ ಈ ಒಂದು ಅವಕಾಶನ ನಾನು ಬಳಸ್ಕೊಂಡ್ಬಿಟ್ಟು ಸುಮಾರು 90ರಷ್ಟು ಜನರನ್ನ ಎಂಟರ್ಪ್ರಿನರ್ ಮಾಡಿದ್ದೀನಿ. ಒಬ್ಬ IAS ಅಧಿಕಾರಿ, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬಹುದು, ಅಥವಾ ಯಾರೋ ಒಬ್ಬ ಉದ್ಯಮೆದಾರ ಇರ್ಬೋದು, ಯಾರೇ ಅದು ಎಲ್ಲರಿಗೂ ಹೋಲಿಸಿದ್ರೆ ಅಷ್ಟೇ ಚೆನ್ನಾಗಿ ಇದರಲ್ಲಿ ದುಡಿಮೆ ಮಾಡ್ಬೋದು. ಹೈನುಗಾರಿಕೆ ಮಾಡಿರೋದ್ರಿಂದ 30 ರಿಂದ 40 ಲಕ್ಷ ರೂಪಾಯಿ ವಹಿವಾಟನ್ನ ನಾನು ಮಾಡ್ತೇನೆ. ವೀಕ್ಷಕರೇ ನಮಸ್ಕಾರ. ಸವ್ಯಸಾಚಿ ಯೂಟ್ಯೂಬ್ ಸ್ಟುಡಿಯೋಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕುಮಾರಸ್ವಾಮಿ ಭಟ್. ವೀಕ್ಷಕರೇ, ನಿಮಗೆ ಇವತ್ತು ಇಬ್ಬರು ಅಗ್ರಿಕಲ್ಚರ್ ಆಂಟ್ರಪ್ರಿನರ್ನ ಪರಿಚಯಿಸ್ತಾ ಇದ್ದೀನಿ. ಕೃಷಿಯಲ್ಲಿ ವ್ಯವಸ್ಥಿತವಾದ ಪ್ಲಾನ್, ಟೈಮ್ ಮ್ಯಾನೇಜ್ಮೆಂಟ್, ಕಮಿಟ್ಮೆಂಟ್ ಇವುಗಳನ್ನು ಅಳವಡಿಸಿಕೊಂಡ್ರೆ ಯಾವ IAS ಆಫೀಸರ್ಗೂ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಗೂ ಕಡಿಮೆ ಇಲ್ಲದಂತೆ ಅವರಿಗೆ ಸರಿಸಾಟಿಯಾಗಿ ಅವರಿಗಿಂತಲೂ ಸಂತೃಪ್ತ ಜೀವನ ನಡೆಸಬಹುದು ಎಂದು ಇವರು ತೋರಿಸಿಕೊಟ್ಟಿದ್ದಾರೆ. ಸಮಗ್ರ ಕೃಷಿಯ ಜೊತೆಗೆ ಹೈನುಗಾರಿಕೆ, ಜೇನು ಸಾಕಾಣಿಕೆ, ಆರ್ಗ್ಯಾನಿಕ್ ಕ್ಯಾಟ್ಲ್ ಫೀಡ್ನ ಮ್ಯಾನುಫ್ಯಾಕ್ಚರಿಂಗ್, ಎರೆಹುಳು ಗೊಬ್ಬರ ತಯಾರಿಕೆ, ಕೃಷಿ ಉತ್ಪನ್ನಗಳ ವ್ಯಾಲ್ಯೂ ಎಡಿಷನ್, ಹೀಗೆ 10 ಹಲವು ಉದ್ಯಮಗಳನ್ನ ನಡೆಸುತ್ತಾ ಸಕ್ಸಸ್ಫುಲ್ ಲೈಫ್ ಅನ್ನ ಇವರು ಲೀಡ್ ಮಾಡ್ತಾ ಇದ್ದಾರೆ. ಯುವ ಕೃಷಿಕರಿಗೆ ಮಾದರಿಯಾಗಿದ್ದಾರೆ. ಇವರೇ ಇಂದಿನ ನಮ್ಮ ಮೆಂಟರ್ ವಾಣಿ ಸಾಗರ್ ಹಾಗೂ ನಾಗೇಂದ್ರ ಸಾಗರ್. ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದವರು. ಈ ಕಪಲ್ಸ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ, ಅವರ ಅನುಭವವನ್ನ ನಾವು ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಬೇರೆಯವರಿಗೂ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಬನ್ನಿ ಅವರ ಜೊತೆ ಮಾತಾಡೋಣ. ನಮಸ್ಕಾರ ಸರ್, ನಿಮ್ಮಿಬ್ಬರಿಗೂ ಈ ಕೃಷಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ನಿಮಗೆ ಈ ಕೃಷಿ ಉದ್ಯಮದ ಕಲ್ಪನೆ ಹೇಗೆ ಬಂತು? ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸ್ತೀರಾ? ನಾವು ಮೂಲತಃ ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪಿನ ಕನ್ನಡ ಪ್ರಭದಲ್ಲಿ ಬಾತ್ಮೀದಾರನಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂದರೆ ಪತ್ರಿಕೋದ್ಯಮದಲ್ಲಿ ಇದ್ದೆ ನಾನು. ಪತ್ರಿಕೋದ್ಯಮದಲ್ಲಿ ಇರುವಾಗ ನನಗೇನಂತ ಹೇಳಿದರೆ, ಪತ್ರಿಕೋದ್ಯಮಕ್ಕೆ ವರದಿ ಮಾಡುವಾಗ ನಾನು ಆದಷ್ಟು ಈ ಡೆವಲಪ್ಮೆಂಟಲ್ ಜರ್ನಲಿಸಮ್ ಅಂತಾನೆ ಹೇಳ್ತೀವಿ, ಅಭಿವೃದ್ಧಿ ಪತ್ರಿಕೋದ್ಯಮ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಇದಕ್ಕೆ ಸಂಬಂಧಪಟ್ಟಿರೋ ಇದಕ್ಕೆ ಹೆಚ್ಚಿನ ಗಮನ ಕೊಡ್ತಾ ಇರೋದ್ರಿಂದ ನನಗೆ ಕೃಷಿಯಲ್ಲಿ ತಾನಾಗಿ ಆಸಕ್ತಿ ಬೆಳೀತಾ ಹೋಯ್ತು. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ, ನಾನು ಪತ್ರಿಕೋದ್ಯಮವನ್ನು ಬಿಟ್ಟು ವಾಪಸ್ ಮರಳಿ ಬಂದಾಗ ನನ್ನ ಫೋಕಸ್ಸು ಕೃಷಿಯಲ್ಲಿ ಹೊಸದೇನಾದರೂ ಮಾಡಬೇಕು. ಏನು ಟ್ರೆಡಿಷನಲ್ ಆಗಿ ಸಾಂಪ್ರದಾಯಿಕವಾಗಿ ಏನು ಕೃಷಿ ಮಾಡ್ತಾ ಬಂದಿದೆ ಅದರ ಜೊತೆಗೆ ಒಂದು ಸ್ವಲ್ಪ ಇನೋವೇಟಿವ್ ಆಗಿ ಯೋಚನೆ ಮಾಡಬೇಕು. ಅದಕ್ಕೆ ಒಂದು ಉದ್ಯಮದ ಸ್ವರೂಪವನ್ನು ಕೊಡಬೇಕು. ಕೃಷಿಯ ಜೊತೆಗೆ ಉದ್ಯಮವನ್ನು ಮುಂದುವರಿಸ್ಕೊಂಡು ಕೃಷಿ ಆಧಾರಿತ ಉದ್ಯಮವನ್ನು ಮಾಡಬೇಕು ಮತ್ತು 4 ಜನರಿಗೆ ಕೆಲಸ ಕೊಡಬೇಕು ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದೆ ನಾನು. ಯಾಕಂದ್ರೆ ಯಾರ್ದು ನಾವು ಎಷ್ಟೇ ಪತ್ರಿಕೋದ್ಯಮದಲ್ಲಿ ಈಗ ನಾನು ಇದ್ದಿದ್ರೆ ಇನ್ನೂ ಬಹಳ ಒಳ್ಳೊಳ್ಳೆ ನನ್ನ ಜೂನಿಯರ್ಸ್ಗಳೇ ದೊಡ್ಡ ದೊಡ್ಡ ಪೊಸಿಷನ್ಗೆ ಹೋಗಿದ್ದಾರೆ. ಒಂದು ಸಂಪಾದಕನಾಗಿಯೋ ಒಂದು ಸಮೂಹದ ಹೆಡ್ ಆಗಿಯೋ ನಾನು ಇರ್ಬೋದಿತ್ತು. ಆದರೆ ಎಷ್ಟೇ ಆದರೂ ಕೂಡ ಅಲ್ಲಿ ಯಾರದೋ ಕೆಳಗಡೆ ನಾನು ಕೆಲಸ ಮಾಡೋದಿತ್ತು. ನನಗೆ ಸ್ವತಂತ್ರವಾಗಿ ಏನಾದರೂ ಮಾಡಬೇಕು, ನನ್ನಿಂದಾಗಿ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಜನರಿಗೆ ಉದ್ಯೋಗ ಆಗಬೇಕು, ಇವೆಲ್ಲ ಕನಸುಗಳನ್ನು ಕಟ್ಕೊಂಡು ನಾನು 1991ನಲ್ಲಿ ನಾನು ಸಾಗರಕ್ಕೆ ಬಂದೆ. ಇಲ್ಲಿ ಈಗೇನು ಹಾಲಿ ನಾವಿರುವ ಜಾಗ ಏನಿದೆ ಸಾಗರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ, ವರದಾ ಮೂಲಕ ಹತ್ತಿರ ಚಿಪ್ಪಳಿ ಗ್ರಾಮ. ಇಲ್ಲಿ ನಾವು ಈ ಜಾಗವನ್ನು ಹೊಸದಾಗಿ ನಾವು ತಗೊಂಡ್ಬಿಟ್ಟು ನಮ್ಮ ಮದುವೆ ಆದ ನಂತರ 1998ನಲ್ಲಿ ನಾವು ಈ ಜಾಗವನ್ನು ಖರೀದಿ ಮಾಡಿಬಿಟ್ಟು ಸೊ ನಮ್ಮ ಕೃಷಿಯನ್ನ ಇಲ್ಲಿ ನಾವು ಪ್ರಾರಂಭ ಮಾಡಿ. ನಾನು ವಾಣಿಶ್ರೀ ಸಾಗರ್ ಅಂತ. ಮೂಲತಃ ನನ್ನ ತವ್ರ ಮನೆ ಶೃಂಗೇರಿ. ಅಲ್ಲಿ ಮಲೆನಾಡ ಮಡಿಲಾಗಿದ್ದಂತ ಶೃಂಗೇರಿಯಲ್ಲಿ ನಾವು ಬಯಸಿದಂತ ಒಂದು ಸಂಪದ್ಭರಿತ ಜೀವನ, ಎಲ್ಲಾ ಒಂದು ಪ್ಲಾಂಟೇಶನ್ ಕ್ರಾಪ್ಸ್ ಇರ್ಬೋದು ಅಥವಾ ಫೀಲ್ಡ್ ಕ್ರಾಪ್ಸ್ ಇರ್ಬೋದು, ಇವನ್ನೆಲ್ಲ ನಮ್ಮ ಅಪ್ಪಯ್ಯ ಬೆಳೀತಾ ಇದ್ರು. ಹಾಗೆ ನಾನು ನನ್ನ ಎಜುಕೇಶನ್ ಅನ್ನು ಕೂಡ ಬಯಾಲಜಿಕಲ್ ಸೈನ್ಸ್ ಅಲ್ಲಿ ಮಾಡಿದೆ. ಲೈಫ್ ಸೈನ್ಸ್ ಅಲ್ಲಿ ನಾನು MSc ಮಾಡ್ಬಿಟ್ಟು ಅಲ್ಲಿ ಗೋಲ್ಡ್ ಮೆಡಲ್ ತಗೋಬಿಟ್ಟು ಅಲ್ಲೇ ನನಗೆ ಯೂನಿವರ್ಸಿಟಿಯಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದಾಗ
ಹಾಗೂ ನನ್ನ ಎಜುಕೇಶನ್ ನ ಭಾಗವಾಗಿ MSc ಅಲ್ಲಿ ನಾನು ಏನು ಲೈಫ್ ಸೈನ್ಸ್ ತಗೊಂಡಾಗ ನಮ್ಗೆ ಡೆಪ್ಟೇಷನ್ ಮೇಲೆ ಏನು ಬೆಂಗಳೂರು ಯೂನಿವರ್ಸಿಟಿಯಿಂದ ಬಂದಂತ ಪ್ರೊಫೆಸರ್ ಜಯಚಂದ್ರ ಅಂತ ಅವರು ಮಲೆನಾಡಲ್ಲಿ ಏನೇನು ಉದ್ಯಮಗಳನ್ನ ಕೃಷಿ ಉದ್ಯಮಗಳನ್ನ ಮಾಡಬಹುದು, ಅದಕ್ಕೆ ಯಾವ ರೀತಿ ಒಂದು ವ್ಯಾಲ್ಯೂ ಅನ್ನ ಕೊಡ್ಬಹುದು, ಅದರಿಂದ ಮುಂದೆ ಒಬ್ಬ ಸ್ವತಂತ್ರ ಜೀವನವನ್ನ ಒಬ್ಬ ಗ್ರಾಜುಯೇಟ್ ಪಡಿಬಹುದು ಅನ್ನೋದನ್ನ ನಮ್ಗೆ ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ರು. ನಾವು ಆ ಕಲ್ತಾಗ ನಮ್ಗೆ 32 ಸಬ್ಜೆಕ್ಟ್ಸ್ ಇದ್ವು. ಆ ಸಬ್ಜೆಕ್ಟ್ಸ್ ಅಲ್ಲಿ ನಾನು ತುಂಬಾ ಇಷ್ಟಪಟ್ಟಿದಂದ್ರೆ ಅಕ್ವಾಕಲ್ಚರ್, ಏಪಿಕಲ್ಚರ್ ಹಾಗೂ ವೆನಿಲಾ ಕಲ್ಚರ್ ಇವುಗಳು ಇದ್ವು. ನಮ್ಮ ಈ ಜಾಗದಲ್ಲಿ ನಮ್ಮನೆಯವರಿಗೆ ಅಕ್ವಾಕಲ್ಚರ್ ಅಳವಡಿಸ್ಕೊಂಡ್ಬಿಟ್ರೆ ಆ ಮೀನನ್ನ ನಾವು ಕೊಲ್ಬೇಕಾಗುತ್ತೆ. ಹಾಗಾಗಿ ಅದು ಬೇಡ ಅಂದಿದ್ದಕ್ಕಾಗಿ ನಾವು ಇಲ್ಲಿ ಡೈರಿ ಫಾರ್ಮಿಂಗು ಮತ್ತೆ ಏಪಿಕಲ್ಚರ್ ಅನ್ನ ನಮಗೆಷ್ಟು ಖುಷಿನೋ ಅಷ್ಟನ್ನ ಅಳವಡಿಸ್ಕೊಳಕ್ಕೆ ಸಾಧ್ಯ ಆಯ್ತು. ಹಾಗೆ ನಮ್ಮ ಶೃಂಗೇರಿಯಲ್ಲಿ ತುಂಬಾ ಹಲಸಿನ ಮರಗಳಿದ್ವು, ಹಾಗೆ ತೆಂಗಿನ ಮರಗಳು, ಅವುಗಳದ್ದೆಲ್ಲ ವ್ಯಾಲ್ಯೂ ಅಡಿಷನ್ ಆಗಿನ ಕಾಲದಲ್ಲಿ ಕನಸಿನ ಮಾತಾಗಿತ್ತು. ನಾನು ಯಾವಾಗ್ಲೂ ನಮ್ಮನೇಲಿ ಅಡಿಕೆ ಒಣಗಿಸ್ತಾ ಎಲ್ಲ ಯೋಚನೆ ಮಾಡೋದು ಇವುಗಳದ್ದೆಲ್ಲ ವ್ಯಾಲ್ಯೂ ಅಡಿಷನ್ ಮಾಡ್ಬೇಕು ಅಂತ. ಅದಕ್ಕೆ ನಮ್ಮ ಮೋದಿಯವರ ಈ ಆತ್ಮನಿರ್ಭರ್ ಭಾರತ್ ನಮಗೆ ಅದಕ್ಕೊಂದು ಅವಕಾಶ ಮಾಡಿಕೊಡ್ತು. ನಮ್ಮ ಈ ಏನು ಕ್ರಿಯೇಟಿವಿಟಿ ಇದೆ ಅದನ್ನೆಲ್ಲ ಒಂದು ಉದ್ಯಮದ ಸ್ವರೂಪ ಕೊಟ್ಬಿಟ್ಟು ಸಾವಿರಾರು ಗ್ರಾಮೀಣ ಭಾಗದ ಮಹಿಳೆಯರಿರ್ಬೋದು ಅಥವಾ ಈ ನಮ್ಮ ಪುರುಷರು ಯುವಕರಿರ್ಬೋದು ಅವರೆಲ್ಲ ಅದನ್ನೊಂದು ಉದ್ಯಮವನ್ನಾಗಿ ಮಾಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿದೆ. ಅಂತ ಒಂದು ಆತ್ಮನಿರ್ಭರ್ ಭಾರತ ಅವಿಭಾಜ್ಯ ಅಂಗವಾದ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಯೋಜನಾ ನಿಯಮಬದ್ಧಗೊಳಿಸುವಿಕೆ ಈ ಒಂದು ವಿಭಾಗದಲ್ಲಿ ನನ್ನನ್ನ ಕೃಷಿ ಇಲಾಖೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಮಾಡ್ತು. ಇದು ನಮಗೆ ನಮ್ಮ ಕ್ರಿಯೇಟಿವಿಟಿಯನ್ನ ಜಾಸ್ತಿ ಮಾಡ್ಕೊಳ್ಳೋದ್ರೊಟ್ಟಿಗೆ ತುಂಬಾ ಜನರಿಗೆ ಒಂದು ಉದ್ಯೋಗವನ್ನ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡೋ ಅಂತ ಒಂದು ಅವಕಾಶವನ್ನ ನಮಗೂ ಕೊಡ್ತು ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ನಿಮ್ಮ ಕಲ್ಪನೆ ಅಥವಾ ಕನಸೇನಿತ್ತು ಅದನ್ನ ಯಾವ ರೀತಿಯಲ್ಲಿ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡ್ಕೊಂಡ್ರಿ, ಸ್ವಲ್ಪ ವಿವರಿಸ್ತೀರಾ? ನಾವು ಈ ಜಮೀನನ್ನು ಮೊದಲೇ ಹೇಳಿದಾಗೆ 1998ರಲ್ಲಿ ನಾವು ಖರೀದಿ ಮಾಡಿದ್ವಿ. 1997ರಲ್ಲಿ ನಮ್ಮ ಮದುವೆ ಆಯ್ತು. ಸೊ ನಾವು ಮದುವೆ ಆದ ತಕ್ಷಣ ನಾವು ಕನಸು ಕಂಡಿದ್ದೇನಂತ ಹೇಳಿದ್ರೆ ಒಂದು ಮಾದರಿಯಾದ ಒಂದು ಕೃಷಿ ಬದುಕನ್ನ ನಾವು ಮಾಡ್ಕೊಳ್ಬೇಕು ಅಂತೇಳಿ. ಸೊ ಈ ಜಾಗ ಮುಂತ ಬೋಳ್ಗೋ ಅಂದ್ರೆ ಗುಡ್ಡ, ಸೊಪ್ಪಿನ ಬೆಟ್ಟ, ಇಲ್ಲಿ ಕೃಷಿ ಯೋಗ್ಯವಾದ ಭೂಮಿ ಅಲ್ಲ. ಯಾವುದೋ ಕಾರಣ ಸಂಬಂಧವಾಗಿ ನಾವು ಇದನ್ನ ಖರೀದಿ ಮಾಡಿ ಇಲ್ಲಿ ನೆಲೆ ಇರಬೇಕಾಗಿ ಬಂತು. ಸೊ ನಾವು ಏನು ಪ್ಲಾನ್ ಮಾಡಿದ್ವಿ, ಇಲ್ಲಿ ಕೃಷಿ ಬರ್ತಿದ ಹಾಗೆ ಸಾಮಾನ್ಯವಾಗಿ ಎಲ್ಲರೂ ಮಾಡುವ ಹಾಗೆ ನಾವು ಅಡಿಕೆ ಹಾಕಿದ್ವಿ, ಕಾಫಿ ಹಾಕಿದ್ವಿ, ಬಾಳೆ ಹಾಕಿದ್ವಿ. ಆದ್ರೆ ಇಲ್ಲಿ ಬಹಳ ವ್ಯತಿರಿಕ್ತವಾದಂತ ವಾತಾವರಣ ಇತ್ತು. 3 ಹೊತ್ತು ಕಾಡು ಪ್ರಾಣಿಗಳ ಕಾಟ, ಮಧ್ಯಾಹ್ನ 4 ಗಂಟೆ ಆದ್ರೆ ಸಾಕು ಕಾಡು ಕೋಣಗಳು ಬಂದ್ಬಿಟ್ಟು ಇದೆಲ್ಲ ಮಾಡಿದ್ವಿ. ಸೊ ಮೊದಲು ಬಹಳ ನಾವು ನಷ್ಟವನ್ನು ಅನುಭವಿಸಿದ್ವಿ. ನಾವು ಹಾಕಿರೋ ಇನ್ನೇನು ಫಸಲಿಗೆ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿರೋ ಅಡಿಕೆ ತೋಟ ನಾಶ ಆಯ್ತು ನಮ್ದು ಕಾಡು ಪ್ರಾಣಿಗಳ ಕಾಟದಿಂದ. ಸೊ ಅವಾಗ ನಾವು ಯೋಚನೆ ಮಾಡಿದ್ವಿ. ಮತ್ತು ಬರುವಾಗ ನಾವೇನು ಇದು ಜಮೀನನ್ನು ತಗೊಂಡು ಬಿಟ್ರೆ ನಮ್ಗೆ ಯಾವ ಬಂಡವಾಳವೂ ಇರಲಿಲ್ಲ, ಆರ್ಥಿಕವಾದ ಬಂಡವಾಳ ಇರಲಿಲ್ಲ. ಯಾಕಂದ್ರೆ ನಮ್ಮ ಎಲ್ಲ ಏನು ಗಳಿಕೆ ಏನಿದೆ ನಾವು ಹಿಂದಿನ ಜಮೀನಿನಲ್ಲಿ ನಾವು ಹಾಕಿದ್ವಿ. ಬೇರೆ ಬೇರೆ ಕಾರಣಾಂತರಗಳಿಂದ ನಾವು ಇಲ್ಲಿ ಬರುವಾಗ ಸಾಲದ ಹೊರೆಯನ್ನೇ ಹೊತ್ತು ಬಂದಿದ್ವಿ. ಆದ್ರೆ ನಮಗೊಂದು ಆತ್ಮವಿಶ್ವಾಸ ಇತ್ತು. ಎಂಥ ವ್ಯತಿರಿಕ್ತ ಪರಿಸ್ಥಿತಿಯನ್ನು ಎದುರಿಸಿಯೂ ಕೂಡ ನಾವು ಒಂದು ಸಾಧನೆ ಮಾಡಬಹುದು ಅಂತ ಹೇಳಿ ನಾವು ಒಂದು ಆತ್ಮವಿಶ್ವಾಸವೇ ನಮಗೆ ಬಂಡವಾಳ ಆಗಿತ್ತು. ಸೊ ಬಂದ್ವಿ, ಇಲ್ಲಿ ಬಂದ್ಬಿಟ್ಟು ಈ ರೀತಿ ಎಲ್ಲ ಇದಕ್ಕಾಗಿ ಮೊದಲು ಇಲ್ಲಿಯ ಪರಿಸರಕ್ಕೆ ಪೂರಕವಾಗಿ ಮತ್ತು ತಕ್ಷಣಕ್ಕೆ ಆದಾಯ ಬರುವಂಥದ್ದು ಏನು ಮಾಡಬಹುದು ಅಂತೇಳಿ ಯೋಚನೆ ಮಾಡಿದ್ವಿ. ಅಡಿಕೆ ಬಾಕಿ ಎಲ್ಲ ಕೃಷಿಯ ಜೊತೆಗೆ ನಾವು ಮೊದಲು ಪ್ರಾರಂಭ ಮಾಡಿದ್ದು ಹಸು ಸಾಕಾಣಿಕೆ. ಸಾಕಾಣಿಕೆಯನ್ನು ಮಾಡಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ತಕ್ಷಣ ಅವತ್ತಿನ ಅಂದ್ರೆ ಈಗ ಬೆಳಗ್ಗೆ ದನ ತಂದು ಕಟ್ಟರೆ ಸಂಜೆ ನಮಗೆ ಹಾಲನ್ನು ಮಾರಾಟ ಮಾಡಿ ಹಣ ಮಾಡಬಹುದು ಅಂತ. ಮತ್ತು ಅದೇ ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ ಎರೆಗೊಬ್ಬರ ತಯಾರಿ ಮಾಡಬೇಕು, ಜೇನು ಸಾಕಾಣಿಕೆ ಮಾಡಬೇಕು, ಹೀಗೆಲ್ಲ ಕನ್ಸ್ಕೊಂಡಿದ್ವಿ. ವಾಸ್ತವಕ್ಕೆ ಹೇಳ್ಬೇಕಂತ ಹೇಳಿದ್ರೆ ನಾವು ಗಂಡ ಹೆಂಡತಿ ಮದುವೆ ಆದ ತಕ್ಷಣ ನಮ್ದು ಹನಿಮೂನ್ ಏನಿತ್ತು ಅಂತ ಹೇಳಿದ್ರೆ ಈ ಕೃಷಿಯ ಸಾಧನೆಗಳು, ಕೃಷಿಯಲ್ಲಿ ಏನೇನ್ ಮಾಡ್ಬೋದು ಅದರ ಉದ್ದೇಶಕ್ಕಾಗಿ ನಾವೆಲ್ಲ ತಿರುಗಾಟ ಮಾಡಿದ್ವಿ. ಯೂನಿವರ್ಸಿಟಿಗಳಿಗೆ ಹೋದ್ವಿ, ಕೃಷಿ ಸಾಧಕರಲ್ಲಿ ಹೋದ್ವಿ. ಸೊ ಅಲ್ಲಿ ಏನಂದ್ರೆ ಫೀಡ್ಬ್ಯಾಕ್ ಗಳನ್ನೆಲ್ಲ ತಗೊಳ್ತಾ ಬಂದ್ವಿ ನಾವು. ಸೊ ಏನಾಯ್ತು ಅಂತ ಹೇಳಿದ್ರೆ ಆ ರೀತಿ ಮಾಡಿ ಆದ್ಮೇಲೆ ಸೊ ನಮ್ಗೆ ಅನ್ನಿಸ್ತು ಈ ಡೈರಿ ಫಾರ್ಮ್ ಮಾಡಿದ್ರೆ ಇದು ಬಹಳ ಯೋಗ್ಯವಾದ ಇದು ಅಂತ ಹೇಳಿ. ಸೊ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ವಿ. ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿರೋ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಹಾಲಿನಿಂದ ಆದಾಯಕ್ಕಿಂತ ಅವುಗಳ ಗಂಜಲ ಮತ್ತು ಗೋಮೂತ್ರದಿಂದ ನಾವು
ಹೆಚ್ಚಿನ ಲಾಭ ಪಡಿಬಹುದು, ಅದನ್ನ ಹೆಚ್ಚು ವ್ಯಾಲ್ಯೂ ಅಡಿಷನ್ ಮಾಡಬಹುದು ಅಂತ ಹೇಳಿದ್ವಿ. ಸೊ ನಾವು ಬೆಂಗಳೂರು ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಡಾಕ್ಟರ್ ರಾಧಾ ಕಾಳೆ ಅವ್ರನ್ನ ಸಂಪರ್ಕ ಮಾಡಿ ಅಲ್ಲಿ ಅವ್ರ ಎರೆಗೊಬ್ಬರ ತಯಾರಿಕೆನ ಆಗಷ್ಟೇ ಎರೆಗೊಬ್ಬರವನ್ನು ಚಾಲ್ತಿಗೆ ಬರ್ತಾ ಇತ್ತು. ಸೊ ಆ ಎರೆಗೊಬ್ಬರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ನಾವು ಮುಂಚೆ ಮಾಡಿದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಎರೆಗೊಬ್ಬರ ತಯಾರಿಸುವ ಘಟಕವನ್ನು ಪ್ರಾರಂಭ ಮಾಡಿದ್ದು. ಸೊ ಎರೆಗೊಬ್ಬರ ಪ್ರಾರಂಭ ಮಾಡ್ತಿದಂಗೆ ನಾವು ಹೇಳಿದ್ನಲ್ಲ, ಮೊದಲೇ ಒಂದಿಷ್ಟು 4-5 ದನಗಳನ್ನು ಕಟ್ಕೊಂಡ್ವಿ, ಹಾಲನ್ನ ವಿಲೇವಾರಿ ಮಾಡಿದ್ವಿ. ತಕ್ಷಣ ಅದಕ್ಕೆ ಅವುಗಳ ಮೇಂಟೆನೆನ್ಸಿನ ಎಕ್ಸ್ಪೆಂಡಿಚರ್ ಬಂತು. ಸಗಣಿಯನ್ನ ನಾವು ಆಧರಿಸಿಬಿಟ್ಟು ಎರೆಗೊಬ್ಬರ ತಯಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಈಗ ಏನಂತ ಹೇಳಿದ್ರೆ ಸುಮಾರು ಅದು ಹೇಳಿದ್ನಲ್ಲ 99 ಇದರಿಂದ ನಾವು ಎರೆಗೊಬ್ಬರವನ್ನ ಮಾರ್ಕೆಟ್ ನಲ್ಲಿ ಕೊಡ್ಲಿಕ್ಕೆ ಬಂದ್ವಿ. ಕಳೆದ ಒಂದು 25 ವರ್ಷಗಳಲ್ಲಿ ನಾವು ಎರೆಗೊಬ್ಬರವನ್ನ ಸತತವಾಗಿ ಮಾಡ್ತಾ ಬಂದಿದ್ದೀವಿ. ವರ್ಷ ಅದರ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡ್ತಾ ಬಂದಿದ್ದೀವಿ. ಆಮೇಲೆ ಆಗ ಏನು ನಮಗೆ ಕಸ್ಟಮರ್ಸ್ ಇದ್ರು ಅಥವಾ ಗ್ರಾಹಕರಿದ್ರು, ಅವ್ರು ಈಗಲೂ ಇದ್ದಾರೆ. ಈ 25 ವರ್ಷಗಳಿಂದ ಎಷ್ಟೋ ಗ್ರಾಹಕರನ್ನ ನನ್ನ ಮುಖಾತ ಭೇಟಿ ಇಲ್ಲ. ಅವಾಗ ಫೋನಲ್ಲಿ ಮಾಡ್ತಿದ್ವಿ, ಫೋನಲ್ಲಿ ನಮ್ಗೆ ಇಷ್ಟು ಗೊಬ್ಬರ ಬೇಕು ಅಂತ ಹೇಳ್ತಿದ್ರು, ಗೊಬ್ಬರ ಕಳಿಸ್ತಿದ್ವಿ, ಅವ್ರು ಆನ್ಲೈನ್ ಪೇಮೆಂಟ್. ಅಂದ್ರೆ ಏನಂತ ಹೇಳಿದ್ರೆ ಇವೆಲ್ಲವುಗಳು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕೊಡುವ ಏನು ಉತ್ಪನ್ನ ಇದೆ, ನಾವು ತಯಾರಿದ ಇದೆ, ಅದು ನಾವು ಗುಣಮಟ್ಟವನ್ನು ಕಾಯ್ಕೊಂಡು ಬಂದ್ರೆ ನಮಗೆ ಆಟೋಮೆಟಿಕಲಿ ಗ್ರಾಹಕರು ಸಿಗ್ತಾ ಹೋಗ್ತಾರೆ. ಸೊ ಅದರ ಬೇಸಿಸ್ ಮೇಲೆ ಒಂದೊಂದೇ ಹಂತವನ್ನು ನಾವು ದಾಟ್ತಾ ಬಂದ್ವಿ. ಸೊ ಎರೆಗೊಬ್ಬರವನ್ನ ಮಾಡಿದ ತಕ್ಷಣ ನಾವು ಹೇಳ್ತೀವಿ ಇಲ್ಲಿರುವಂತ ಪರಿಸರಕ್ಕೆ ಪೂರಕವಾಗಿ ಏನಂತ ಹೇಳಿದ್ರೆ ಜೇನು ಕೃಷಿ ಬಹಳ ಒಳ್ಳೇದು ಅಂತ ಹೇಳಿ ಕಾಣ್ತು. ಸೊ ಆಗ ಆ ಸಂದರ್ಭದಲ್ಲಿ ನಮ್ಮ ಮಲೆನಾಡಿನಲ್ಲಿ ಜೇನು ಕೃಷಿ ವಿನಾಶದ ಕಡೆಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ಥೈಸಾಕ್ ಬ್ರೂಡ್ ಕಾಯಿಲೆ ಬಂತು, ಬೇರೆ ಸಪೋರ್ಟ್ಗಳಿರ್ಲಿಲ್ಲ, ಇವೆಲ್ಲ ಕಾರಣಗಳಿಂದ ಜೇನು ಕೃಷಿ ಹಿಂದೆ ಬಿದ್ದಿತ್ತು. ಸೊ ನಮಗೆ ಅನ್ನಿಸ್ತು ಇದನ್ನ ನಾವು ಕೂಡ ಅದಕ್ಕಾಗಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿಕ್ಕಾಗಿ ಜೇನು ಕೃಷಿ ಮಾಡೋರಲ್ಲಿ ಹೋದ್ವಿ. ಆಮೇಲೆ ಯೂನಿವರ್ಸಿಟಿಗಳನ್ನು ಸಂಪರ್ಕ ಮಾಡಿದ್ವಿ. ಸೊ ಒಂದು ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಒಂದು ಪೆಟ್ಟಿಗೆಯಿಂದ ಜೇನು ಕೃಷಿಯನ್ನ ಪ್ರಾರಂಭ ಮಾಡಿದ್ವಿ. ನನಗೆ ಇದು ಕ್ಷೇತ್ರ ಜೇನು ಕೃಷಿ ಹೊಸದಾಗಿದ್ರು ಕೂಡ ನನ್ನ ಹೆಂಡತಿ ವಾಣಿಗೆ ಏನಂತ ಹೇಳಿದ್ರೆ ಯೂನಿವರ್ಸಿಟಿಯಲ್ಲಿ ಅವಳ ಎಪಿಕಲ್ಚರ್ನೇ ಒಂದು ವಿಶೇಷವಾದ ಸಬ್ಜೆಕ್ಟ್ ಆಗಿ ಮಾಡೋದ್ರಿಂದ ಸೊ ಇದು ಒಳ್ಳೇದಾಗ್ಬೋದು ಅಂತ ಹೇಳಿ ಮಾಡಿದ್ವಿ. ಸೊ ಸುಧಾರಿತ ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ತಾ ಬಂದು ಸೊ ಇಲ್ಲಿ ಸುಧಾರಿತ ತಳಿಯನ್ನ ನಾವು ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಕ್ಕಾಗಿ ಇದು ನಾವು 100 ಜೇನು ಪೆಟ್ಟಿಗೆಯನ್ನ ಇಟ್ಟು ಜೇನು ಕೃಷಿಯನ್ನ ಮಾಡ್ತಾ ಇದ್ದೀವಿ. ಇದು ಈ ಜಾಗಕ್ಕೆ ಸೂಟೇಬಲ್ ಆಗ್ಕೊಂಡಿದೆ. ಸೊ ಕಡಿಮೆ ಬಂಡವಾಳ, ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಿದ್ರೆ, ಮತ್ತೆ ಯಾಕಂದ್ರೆ ಜೇನು ಕೃಷಿ ಬಾಕಿ ಎಲ್ಲ ಕೃಷಿಗೆ ಹೋಲಿಸಿದ್ರೆ ಇದು ಆರಾಮದಾಯಕವಾದಂಥದ್ದು. ಆಮೇಲೆ ಅದಕ್ಕೆ ಹೆಚ್ಚಿನ ಬಂಡವಾಳವನ್ನ ಮೂಲ ಬಂಡವಾಳ ಬಿಟ್ರೆ, ಒಂದು ಪೆಟ್ಟಿಗೆ ತಗೊಳ್ಳಿಕ್ಕೆ ಒಂದು ಮೂಲ ಬಂಡವಾಳ ಬಿಟ್ರೆ ಹೆಚ್ಚು ಪದೇ ಏನು ಬಂಡವಾಳ ಹಾಕ್ಬೇಕಾಗಿಲ್ಲ, ಅದಕ್ಕೆ ಇನ್ವಾಲ್ವ್ಮೆಂಟ್ ಬೇಕು. ಸೊ ಅದರಿಂದಾಗಿ ನಾವು ಏನ್ ಮಾಡಿದ್ವಿ, ಇಲ್ಲಿ ತಳಿಯನ್ನು ಕೂಡ ಅಭಿವೃದ್ಧಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ವಾರ್ಷಿಕ ಸುಮಾರು ಈಗ ನಾವು ನಮ್ಮ ಒಂದು ಜೇನಿನ ಈ ಸಂಪರ್ಕದಿಂದ ಒಂದೂವರೆ ಟನ್ನಿನಷ್ಟು ಜೇನು ತುಪ್ಪವನ್ನು ಉತ್ಪಾದನೆ ಮಾಡ್ತಿದ್ವಿ. ನಾವು ಹೈನುಗಾರಿಕೆಯನ್ನು ಪ್ರಾರಂಭ ಮಾಡಿದ್ದು ಒಂದು ಮಲ್ನಾಡು ಗಿಡ್ಡ ತಳಿಯಿಂದ ಫಸ್ಟ್. ಈಗೇನ್ ನಾವಿಲ್ಲೇನು ದನಕರುಗಳಿವೆ ಇವೆಲ್ಲವೂ ನಮ್ಮಲ್ಲೇ ಹುಟ್ಟು ಬೆಳೆದವು, ನಾವೇನು ತಗೊಂಡಿದ್ದಲ್ಲ. ಸೊ ಆ ಒಂದು ಮಲ್ನಾಡು ಗಿಡ್ಡ ದನದಿಂದ ನಾವು ಮಿಶ್ರ ತಳಿಯ ರಾಸುಗಳನ್ನ ನೋಡ್ಕೊಂಡ್ವಿ. ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬಿಟ್ಟು ಈಗ ಏನಂತ ಹೇಳಿದ್ರೆ ಈಗ ನಮ್ಮ ಒಂದು ಕೊಟ್ಟಿಗೆಯ ಇತಿಮಿತಿಗೆ ಇರುವಷ್ಟು ಹಸುಗಳನ್ನ ಇಟ್ಕೊಂಡು ಹೆಚ್ಚಾದ ಹಸುಗಳು ಪ್ರತಿ ವರ್ಷ 2 ಹಸುಗಳನ್ನ ಮಾರಾಟ ಮಾಡ್ತಾ ಬರ್ತಾ ಇದೀವಿ. ಸೊ ಒಂದು ಕಾಲದಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಆ ತುದಿವರೆಗೂ ನಮ್ಮಲ್ಲಿ ಮಿಶ್ರತಳಿ ಹಸುಗಳೇ ಇದ್ವು, ಜರ್ಸಿ ಮತ್ತು ಹಸುಗಳೇ ಇದ್ವು. ನಮಗೇನಂತ ಹೇಳಿದ್ರೆ ಒಂದು ಹೇಳಿದ ಹೈಯೆಸ್ಟ್ ಹಾಲು ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ಇದ್ರ ಮೇಲೆ ನಾವು ಬಿದ್ದಂಗೆ ರಿಸ್ಕ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮಿಶ್ರ ತಳಿಯ ಹಸುಗಳು ಅಂದ್ರೆ ಈ ಜರ್ಸಿವರೆಗೆ ಅಡ್ಡಿಲ್ಲ, HF ಎಲ್ಲ ತುಂಬಾ ದೊಡ್ಡ ಹಾಲು ಕೊಡುವ ಇದುಗಳು ಮಲೆನಾಡಲ್ಲಿ ಸ್ವಲ್ಪ ಸಮಸ್ಯೆ. ಆ ಒಂದು ಸಮಸ್ಯೆ ಕಾರಣಕ್ಕಾಗಿ ಮತ್ತು ಮೊದಲಿನ ಹಾಗೆ ವೆಟರ್ನರಿ ಸಪೋರ್ಟ್ ಅಂದ್ರೆ ಪಶುವೈದ್ಯಕೀಯ ಇಲಾಖೆಯಲ್ಲಿ ಅಷ್ಟು ವೈದ್ಯರುಗಳು ಇಲ್ಲದ ಕಾರಣ ನಾವೇನ್ ಮಾಡಿದ್ವಿ, ಮತ್ತೆ ವಾಪಸ್ ಬಂದಿದ್ವಿ. ಅಂತ ಹೇಳಿದ್ರೆ ಹಾಲಿನ ಉತ್ಪಾದನೆಗಾಗಿ 4 ನಾವು ಜರ್ಸಿ ದನಗಳನ್ನ ಇಟ್ಕೊಂಡಿದ್ವಿ. ಮತ್ತೆಲ್ಲವೂ ಕೂಡ ಈಗ ಸ್ಥಳೀಯವಾದಂತಹ ದನಗಳನ್ನ ನಾವು ಸಾಕೊಂಡಿದೀವಿ. ಮಲೆನಾಡು ಗಿಡ್ಡ, ಆಮೇಲೆ ಸಾಹಿವಾಲು, ಈ ತರದ್ದು ಇವುಗಳನ್ನ ನಾವು ಮಾಡ್ಕೊಂತ ಬಂದೀವಿ. ಇದು ದೇವಣಿ ಇದೆ, ಈ ತರ ಮಾಡ್ಕೊಂಡು ಬಂದಿದೀವಿ. ಇದೇನಂತ ಹೇಳಿದ್ರೆ ನಮಗೆ ಹಾಲಿನ ಅಂದ್ರೆ ಇವುಗಳ ಮೇಂಟೆನೆನ್ಸ್ ಕಡಿಮೆ ಇದೆ, ಆದ್ರೆ ಹಾಲು ಕಡಿಮೆ, ಆದ್ರೆ ಅವುಗಳ
ಗಂಜಲ ಮತ್ತು ಗೋಮಯ ಮತ್ತು ಗೋಮೂತ್ರದಿಂದ ನಮಗೆ ಅದರಿಂದ ವ್ಯಾಲ್ಯೂ ಎಡಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ಹೈನುಗಾರಿಕೆಗೆ ಇದರಲ್ಲಿ ಹೊಸ ಟ್ವಿಸ್ಟ್ ಅನ್ನ ನಾವು ತಗೊಂಡಿದ್ದೀವಿ. ಸೊ ಈ ರೀತಿ ಮಾಡೋದ್ರಿಂದ ಈ ಗೋಮಯ ಮತ್ತು ಗೋಮೂತ್ರಕ್ಕೆ ಕಾನ್ಸಂಟ್ರೇಟ್ ಮಾಡಿ ನಾವು ಇದ್ರ ಕಡೆ ಫೋಕಸ್ ಮಾಡಿರೋದ್ರಿಂದ ಏನು ಉತ್ತಮ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ, ನಮ್ಮ ರೀತಿಯ ವಿಚಾರಧಾರೆಯಲ್ಲಿ ಇರುವಂತಹ ಒಂದಷ್ಟು ರೈತರುಗಳು ಒಟ್ಟುಗೂಡ್ಬಿಟ್ಟು, ಹೈನುಗಾರ ಒಟ್ಟುಗೂಡ್ಬಿಟ್ಟು ಈ ಒಂದು ತಳಿಯನ್ನು ಉಳಿಸಿ ಬೆಳೆಸುವ ಕೊಟ್ಟಿದ್ದೀವಿ. ಆಮೇಲೆ 1000 ರೈತರನ್ನ ಒಳಗೊಂಡು ರೈತ ಉತ್ಪಾದಕ ಕಂಪನಿಯನ್ನ ಮಾಡಿದ್ದೀವಿ, ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿ ಅಂತೇಳಿ. ಅಂದ್ರೆ ಈ ರೀತಿ ಮಾಡೋದ್ರಿಂದ ನಾವು ಹಸುಗಳನ್ನು, ನಮ್ಮ ದೇಸಿ ಹಸುಗಳನ್ನು ಉಳಿಸ್ಕೊಂಡಂಗೂ ಆಯ್ತು. ಅದಕ್ಕಿಂತ ಹೆಚ್ಚಿಗೆಯಾಗಿ ಆ ಉಳಿಸಿ ಅದನ್ನ ಕೃಷಿಯನ್ನು ಮಾಡ್ತಿರೋರಿಗೆ ಅವರ ಕೃಷಿ ಉತ್ಪನ್ನಗಳಿಗೆ ಖರೀದಿ ಮತ್ತು ವಿಕ್ರಯವನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪ್ರೀಮಿಯಂ ದರದಲ್ಲಿ ಖರೀದಿ ಮಾಡೋದು, ಅದನ್ನ ಗ್ರಾಹಕರಿಗೆ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳನ್ನ ಗ್ರಾಹಕರಿಗೆ ಕೊಡೋದು ಈ ಕೆಲಸಕ್ಕೆ ಕಾರಣ ಆಯ್ತು. ಸೊ ಇದು ಕೂಡ ನಮಗೆ ವೈಯಕ್ತಿಕವಾಗಿ ನಮಗೆ ಇದು ಖುಷಿ ಕೊಟ್ಟಂತ ವಿಚಾರ. ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ವಿಚಾರಧಾರೆ ರೈತರನ್ನ ಆದಾಯವನ್ನು ಕೂಡ ಇಂಪ್ರೂವ್ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಜಾನುವಾರು ಸಾಕಾಣಿಕೆಯಲ್ಲಿ ಹಾಲಿನ ಉತ್ಪನ್ನ, ಹಾಲು ಮಾರಾಟ ಮತ್ತೆ ಮಾತ್ರ ಲಾಭದಾಯಕ ಅಂತ ನೋಡಿದಾಗ ರೈತ ಅದರಲ್ಲಿ ಲಾಭ ಇಲ್ಲ ಅಂತ ತುಂಬಾ ಜನ ವಿಮುಖರಾಗ್ತಿದ್ದಾರೆ. ಬಟ್ ನಾವು ಲಾಭ ಕಂಡ್ಕೊಂಡಿದ್ದ ದಾರಿನೇ ಬೇರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಏನು ಕೊಟ್ಟಿಗೆ ತೊಳೆದಂತ ನೀರ್ ಇರ್ಬೋದು, ಅಥವಾ ಅದುಗಳ ಗಂಜಲ ಇರ್ಬೋದು, ಆಮೇಲೆ ಸಗಣಿ ವೇಸ್ಟ್ ಏನಾದ್ರು ಉಳಿದಿರ್ಬೋದು, ಅವೆಲ್ಲವನ್ನೂ ಕೂಡ ನಾವು ಒಂದು ಟ್ಯಾಂಕಿಗೆ ಬರೋ ಹಾಗೆ ಶೇಖರ ಮಾಡ್ಕೊಂಡಿದೀವಿ. ಅಲ್ಲಿ ನಾವು ಬೇರೆ ಕೊಳತ್ ಪದಾರ್ಥಗಳನ್ನು, ಅಂದ್ರೆ ನಮ್ಮ ಹಣ್ಣು ಹಂಪಲು ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಅದನ್ನ ಫಿಲ್ಟರ್ ಮಾಡ್ಬಿಟ್ಟು ಇನ್ನೊಂದು ಟ್ಯಾಂಕ್ ಅಲ್ಲಿ ಇದೆ, ಅಲ್ಲಿಗೆ ಹೋಗೋ ಹಾಗೆ ಮಾಡಿದೀವಿ. ನೆಕ್ಸ್ಟ್ ನಮ್ಮಲ್ಲಿ ಏನಪ್ಪಾ ಅಂತ ಅಂದ್ರೆ ಈ ಒಂದು ಒಣ ಹುಲ್ಲು ಏನಿದೆ ಅದನ್ನ ನಾವು ಸಂಸ್ಕರಿಸಿ ಹಾಕ್ತಿವಿ. ಹಾಗೆ ಒಣ ಹುಲ್ಲು ಹಾಕಿದಾಗ ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ಆಕ್ಸಾಲಿಕ್ ಆಸಿಡ್ ಅನ್ನ ಕ್ಯಾಲ್ಸಿಯಂ ಆಕ್ಸಲೇಟ್ ಮಾಡ್ಬಿಟ್ಟು ಆ ಒಂದು ಜಾನುವಾರಿನ ಕ್ಯಾಲ್ಸಿಯಂನ ಕೊರತೆ ಮೊದಲೇ ನಮ್ಮ ಮಲೆನಾಡು ಭಾಗದಲ್ಲಿ ಈ ಒಂದು ಕೊರತೆಗಳು ಜಾಸ್ತಿ. ಅದರಲ್ಲಿ ಕ್ಯಾಲ್ಸಿಯಂನ ಕೊರತೆ ಕೂಡ ಮೈನ್ ಪಾರ್ಟ್ ಆಗಿರುತ್ತೆ. ಅದನ್ನ ಒಂದು ಜಾಸ್ತಿ ಮಾಡ್ಲಿಕ್ಕೆ ಈ ಒಣ ಹುಲ್ಲು ಕಾರಣ ಆಗಿದೆ. ಅದನ್ನ ಕಡಿಮೆ ಮಾಡಕ್ಕೋಸ್ಕರ ನಮಗೆ ಡಾಕ್ಟರ್ ತಿಳಿಸಿದಂಗೆ ನಾವು ಒಂದು ಟ್ಯಾಂಕ್ ಮಾಡ್ಕೊಂಡಿದೀವಿ. ಈ ಟ್ಯಾಂಕ್ ಅಲ್ಲಿ ಈ ಒಂದು ಒಣ ಹುಲ್ಲನ್ನ ನಾವು 6 ಗಂಟೆ ಕಾಲ ನೆನೆಸ್ಬಿಟ್ಟು ಆಮೇಲೆ ಅದನ್ನ ಚಾಪ್ ಕಟರ್ ಅಲ್ಲಿ ಹಾಕ್ಬಿಟ್ಟು ಕಟ್ ಮಾಡಿ ನೆಕ್ಸ್ಟ್ ಅದನ್ನ ಜಾನುವಾರಿಗೆ ಆಹಾರ ಆಗಿ ಕೊಡ್ತೀವಿ. ಈ ರೀತಿ ಕೊಟ್ಟಂತ ಇದು ನಮಗೆ ಯಾವ ರೀತಿ ಉಪಯೋಗ ಆಗತ್ತೆ ಅಂದ್ರೆ, ನೀರಿನ ಯುಟಿಲೈಸೇಷನ್ ಕೂಡ ನಾವು ಸಮರ್ಪಕವಾಗಿ ಮಾಡಿದೀವಿ. ಅದೇ ನೀರನ್ನ ಬಳಸ್ಕೊಬಿಟ್ಟು ನಾವು ಗೋಬರ್ ಗ್ಯಾಸ್ಗೆ ಸಗಣಿ ಹಾಕದಿರ್ತೀವಿ. ಆಮೇಲೆ ನಮ್ ಕೊಟ್ಟಿಗೆ ತೊಳೆಯಕ್ಕೂ ಉಪಯೋಗಿಸ್ತೀವಿ. ಆಮೇಲೆ ಆ ನೀರನ್ನೇ ನಾವು ಅವೆಲ್ಲ ತೊಳೆದಿದ್ದನ್ನ ಒಂದು ಭಾಗ ನಮ್ಮ ಜಮೀನಿಗೆ ಉಪಯೋಗಿಸ್ಬಿಟ್ಟು ಮತ್ತೆ ಅದಕ್ಕೆ ಹ್ಯೂಮಿಕ್ ಆಸಿಡ್ ನ ಸೇರಿಸ್ಬಿಟ್ಟು ನಾವು ಮಾಡೋ ಅಂತ ಏನು ಗೊಬ್ಬರ ಇದೆ ಅದಕ್ಕೂ ಕೂಡ ಅದನ್ನೇ ಬಳಸ್ತೀವಿ. ಹಾಗಾದ್ರೆ ಇಲ್ಲಿ 0 ವೇಸ್ಟೇಜ್ ಆಫ್ ವಾಟರ್ ಅನ್ನೋದನ್ನ ನಾವಿಲ್ಲಿ ಅಳವಡಿಸ್ಕೊಂಡಿದೀವಿ. ನೆಕ್ಸ್ಟ್ ಈ ಒಂದು ಸಗಣಿ ಏನಿಲ್ಲಿ ಕಾಣ್ತಾ ಇದ್ದೀರಿ, ಇದಕ್ಕೆ ನಮ್ಮ ಜಾಗದಲ್ಲೇ ಸಿಗುವಂತಹ ಏನು ಕಚ್ಚಾ ಪದಾರ್ಥಗಳಾದಂತಹ ಸೊಪ್ಪು ಮತ್ತು ದರ್ಕುಗಳನ್ನ ನಾವು ಬಳಸ್ಕೊಬಿಟ್ಟು ಅದನ್ನ ಕಾಂಪೋಸ್ಟ್ ಮಾಡ್ತೀವಿ. ಮೊದಲು ಇಲ್ಲಿ ಸಗಣಿಯನ್ನ ಕದರಿಬಿಟ್ಟು ಈ ಸಗಣಿಯಿಂದ ಏನು ಗೋಬರ್ ಗ್ಯಾಸ್ ಅನಿಲವನ್ನ ಪಡೆದ್ಬಿಟ್ಟು ನಮ್ಮ ಒಂದು ಉರುವಲನ್ನ ನಾವು ಸ್ವಾವಲಂಬಿಯನ್ನಾಗಿ ಮಾಡ್ಕೊಂಡಿದೀವಿ. ಆ ವಿಚಾರದಲ್ಲಿ ನಾವು ನಮ್ಮ 40 ಜನರಿಗೆ ಹೆಚ್ಚು ಕಡಿಮೆ ಆಗೋಷ್ಟು ಉರುವಲು ನಮ್ಮಲ್ಲಿ ದಿನ ಸಿಗತ್ತೆ. ಅದನ್ನ ಒಂದು ಪ್ರೋಗ್ರಾಮ್ ಆದ್ರೂ ಕೂಡ ನಾವು ಸಿಲಿಂಡರ್ ಗ್ಯಾಸ್ ಅನ್ನು ಬಳಸಲ್ಲ, ಎಲ್ಲ ಗೋಬರ್ ಗ್ಯಾಸ್ ಎಲ್ಲ ನಾವು ಅದನ್ನ ಪೂರೈಕೆ ಮಾಡ್ಕೊಳ್ತಿದೀವಿ. ಏನು ನಮ್ಮ ಮನೆಯವರು ಹೇಳಿದ ಹಾಗೆ ನಮ್ಮಲ್ಲಿ ಏನು ಸಿಗುತ್ತೆ ಸಗಣಿಯನ್ನ ನಾವು ಆದಷ್ಟು ಸಗಣಿಯನ್ನ ಗೋಬರ್ ಗ್ಯಾಸ್ ಘಟಕಕ್ಕೆ ಹಾಕಿ ಕರಡ್ತೀವಿ. ಸೊ ಕರಡಿದ್ರಿಂದ ಏನಂತ ಹೇಳಿದ್ರೆ 24x7 ಗ್ಯಾಸ್ ನಮ್ಗೆ ಫ್ರೀ. 24 ಗಂಟೆಯು ದಿನದ 24 ಗಂಟೆಯು ಬಳಸೋಕೆ ಯಥೇಚ್ಛವಾಗಿ ಬಳಸುವಷ್ಟು ಗ್ಯಾಸ್ ಸಿಗ್ತದೆ. ಸೊ ಆ ಏನು ಗ್ಯಾಸ್ ಆಗಿದ ನಂತರ ಏನಿಲ್ಲಿ ಸ್ಲರಿ ಏನು ಶೇಖರಣೆ ಆಗ್ತದೆ ಇದನ್ನ ನಾವು ಕಾಂಪೋಸ್ಟ್ ಮಾಡ್ಲಿಕ್ಕೆ ಬಳಸ್ಕೊಳ್ತೀವಿ. ಸೊ ಕಾಂಪೋಸ್ಟ್ ಮಾಡುವಾಗಲೂ ಕೂಡ ನಾವು ತಿಪ್ಪೆ ಗುಂಡಿಯ ರೀತಿಯಲ್ಲಿ ನಾವು ಮಾಡೋದಿಲ್ಲ. ಸ್ಲರಿ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಗಣಿಯನ್ನ ಒಂದು ಸಗಣಿ ಗುಂಡಿಗೆ ಹಾಕ್ತಾರೆ, ಆಮೇಲೆ ವರ್ಷಕ್ಕೆ ಒಂದ್ಸಲ ಅದನ್ನು ತೆಗೆದ್ಬಿಟ್ಟು ಅವ್ರ ತೋಟಕ್ಕೆ ಬಳಸ್ತಾರೆ. ನಾವು ಅದನ್ನು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಏರೋಬಿಕ್ ಮೆಥಡ್ ನಲ್ಲಿ ಕಾಂಪೋಸ್ಟ್ ಅನ್ನು ಮಾಡ್ತೇವೆ. ಸೊ ಒಂದು ನಮ್ಮಲ್ಲಿ ಸಿಗುವಂತ ಕೃಷಿ ತ್ಯಾಜ್ಯ ಇರ್ಬೋದು, ಅದು ಒಣಕಲ್ಲು ದರಕಲು ಇರ್ಬೋದು, ಸಸಿ ಸೊಪ್ಪಿರ್ಬೋದು,
ಅಥವಾ ನಾವು ಇಲ್ಲಿ ಮೊದಲು ಪ್ರಯೋಗಾರ್ಥವಾಗಿ ಹಾಕಿರುವಂತಹ ಲೆಮನ್ ಗ್ರಾಸ್ ಹುಲ್ಲಿನ ಇರ್ಬೋದು, ಇವೆಲ್ಲವನ್ನು ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಚಾಪ್ ಕಟ್ಟರ್ ಅಲ್ಲಿ ಸಣ್ಣದಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬೆಡ್ ಸಿಸ್ಟಮ್ ಮಾಡ್ತೇವೆ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಲೇಯರು ಆ ರೀತಿಯ ಕೃಷಿ ತ್ಯಾಜ್ಯ ಇರ್ತದೆ, ಆಮೇಲೆ ಒಂದು ಲೇಯರು ಇಲ್ಲಿ ಗೋಬರ್ ಗ್ಯಾಸ್ ಸ್ಲರಿ ಇರ್ತದೆ, ಆ ಸ್ಲರಿಯನ್ನು ಹಾಕ್ತೇವೆ. ಸೊ ಆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಅಂದ್ರೆ ಕಳಿಯುವ ಕೆಲಸ ಫಾಸ್ಟ್ ಆಗಲಿ ಅನ್ನೋದಕ್ಕಾಗಿ ಅದಕ್ಕೆ ಒಂದಿಷ್ಟು ಕಾಂಪೋಸ್ಟಿಂಗ್ ಕಲ್ಚರ್ ಹಾಕ್ತೇವೆ, ಆಮೇಲೆ ಜೀವಾಣು ಗೊಬ್ಬರವನ್ನು ಬೆರೆಸ್ತೇವೆ. ಸೊ ಹೀಗೆ ಮಾಡೋದ್ರಿಂದ ಸಾಮಾನ್ಯವಾಗಿ ವರ್ಷಕ್ಕೊಂದ್ಸಲ ತೆಗೆಯುವಂತ ಗೊಬ್ಬರ ಇದು ನಮಗೆ 60 ದಿನಕ್ಕೆ ಗೊಬ್ಬರವಾಗಿ ಎರೆಗೊಬ್ಬರವಾಗಿಯೂ ಕೂಡ ನಮಗೆ ಆಗ್ತದೆ. ಸೊ ಮೊದಲು ನಾವು ಎರೆಗೊಬ್ಬರವನ್ನು ಯೂನಿಟ್ ಪ್ರಾರಂಭ ಮಾಡಿದಾಗ ನಾವು ಟ್ಯಾಂಕ್ ಸಿಸ್ಟಮ್ ಅಲ್ಲಿ ಮಾಡ್ತಿದ್ವಿ. ಸೊ ಟ್ಯಾಂಕ್ ಸಿಸ್ಟಮ್ ಅಲ್ಲಿ ಗೊಬ್ಬರ ಮಾಡುವಾಗ ಏನಾಗ್ತದಂತೆ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ. ಒಂದು ಕಡೆ ಇಲ್ಲಿ ಕಾಂಪೋಸ್ಟ್ ಮಾಡೋದು, ಕಾಂಪೋಸ್ಟ್ ಮಾಡಿದನ್ನು ತಗೊಂಡೋಗಿ ಆ ಟ್ಯಾಂಕಿಗೆ ತುಂಬೋದು, ಅದಕ್ಕೆ ಎರೆಹುಳು ಬಿಡೋದು, ಆಮೇಲೆ ಕಾಂಪೋಸ್ಟ್ ಆದ ತಕ್ಷಣ ತೆಗೆಯೋದು. ಸೊ ನಮ್ಮ ಏನು ಆ ಖರ್ಚು ವೆಚ್ಚಗಳಲ್ಲಿ ಬಹುಪಾಲು ಲೇಬರ್ಸಿಗೆ ಹೋಗ್ತಿತ್ತು. ಸೊ ಅದನ್ನ ನಾವು ಬಿಟ್ಟು ಈಗ ಈ ಸಿಸ್ಟಮ್ ಅಲ್ಲಿ ಮಾಡಿದ್ದೀವಿ. ಸೊ ಈ ಸಿಸ್ಟಮ್ ಅಲ್ಲಿ ಮಾಡಿರೋದ್ರಿಂದ ನಮಗೆ ಒಂದು ಆಳು ಸಂಬಳ ಕಡಿಮೆ ಆಗಿದೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಸಾಮಾನ್ಯವಾಗಿ ನಾನು ಇಲ್ಲಿ ಬಂದಿರುವಂತ ಎಲ್ಲ ನನ್ನ ರೀತಿಯ ಕೃಷಿಕರಿಗೆ ಹೇಳೋದು ಏನಂತ ಹೇಳಿದ್ರೆ, ಹಸು ಸಾಕಾಣಿಕೆ, ಈಗ ಹಸು ಸಾಕಾಣಿಕೆಯಿಂದ ಬಹಳ ಜನ ವಿಮುಖರಾಗ್ತಾ ಇದ್ದಾರೆ. ಮಲೆನಾಡಲ್ಲಂತೂ ಈ ಸಂಖ್ಯೆ ಜಾಸ್ತಿ. ಇಡೀ ಊರಿನಲ್ಲಿ ಒಂದು 15, ನಮ್ಮ ಚಿಪ್ಪಳಿ ಊರಿನಲ್ಲಿ ನಾವು ಒಂದು 18ರಿಂದ 20 ಮನೆ ಇದೆ. ಸೊ ಈ ಮನೆಯಲ್ಲಿ ಹಸು ಸಾಕಾಣಿಕೆ ಮಾಡ್ತಿರೋರು 1-2 ಜನ ಅಷ್ಟೇ ಮಾತ್ರ. ಸೊ ಯಾಕೆ ಅಂತ ಹೇಳಿದ್ರೆ ಅದು ಲಾಭದಾಯಕ ಅಲ್ಲ ಅಂತ. ಸೊ ನಾನು ಅದಕ್ಕಾಗಿ ಬಂದಿರೋರಿಗೆ ಹೇಳ್ತೇನೆ, ನಮ್ಮಲ್ಲಿ ಸುಮಾರು ಒಂದು 18 ರಾಸು ಇದೆ, ಸಣ್ಣವು ದೊಡ್ಡವು, ಹಾಲು ಕೊಡವು, ಕರುಗಳು ಎಲ್ಲ ಸೇರ್ಬಿಟ್ಟು. ಸೊ ಅದರಿಂದ ಸಿಗುವಂತ ನನಗೇನು, ಅದರಿಂದ ಎಷ್ಟು ಬಯಲುಸೀಮೆಯಿಂದ ಬಂದಿರುವಂತ, ನೀವು ಕೊಟ್ಟಿಗೆ ತುಂಬಾ ನಿಮ್ಮ ಹತ್ರ HF ಜರ್ಸಿ ದನಗಳಿದೆ, ನಿಮ್ಮ ಆದಾಯ ಎಷ್ಟು ಬರ್ತದೆ ಅಂತ ಹೇಳಿ 5 ಹಸು ಕಟ್ಕೊಂಡವರಿದ್ದಾರೆ, 10 ಹಸು ಕಟ್ಕೊಂಡಿರೋರಿದ್ದಾರೆ. ಯಾರು ಎಲ್ರದ್ದು ಏನಂತ ಹೇಳಿದ್ರೆ ಖರ್ಚು ವೆಚ್ಚ ತೆಗೆದ್ರೆ ನಮ್ಗೊಂದು 10,000 ರೂಪಾಯಿ ಉಳಿಯುತ್ತೆ, ಮನೆಗೆ ಹಾಲು ಎಲ್ಲ ಇದಾಗ್ತದೆ, ಹೀಗೆಲ್ಲ ಹೇಳ್ತಾರೆ. ಸೊ ನಾನು ಅದಕ್ಕೆ ಅವರಿಗೆ ಹೇಳ್ತೇನೆ, ಸೊ ನಾವು ಹೈನುಗಾರಿಕೆ ಮಾಡ್ತಾ ಇದ್ದೀವಿ. ಹೈನುಗಾರಿಕೆ ಮಾಡಿದ್ರೆ ನನಗೆ ಲಾಭ ಏನಂತ ಹೇಳಿದ್ರೆ, ಸುಮಾರು ನನಗೆ ಆ ಒಂದು ಹೈನುಗಾರಿಕೆ ಮಾಡಿರೋದ್ರಿಂದ 30ರಿಂದ 40 ಲಕ್ಷ ರೂಪಾಯಿ ವಹಿವಾಟನ್ನ ನಾನು ಮಾಡ್ತೇನೆ. ಇದಿಷ್ಟು ಹಸುಕೊಂಡು 30ರಿಂದ 40 ಲಕ್ಷ ರೂಪಾಯಿ ವಹಿವಾಟು ಮಾಡ್ತೇವೆ. ಹೇಗೆ ಅಂತ ಹೇಳಿದ್ರೆ, ಒಂದು ಹಾಲಿನ ಉತ್ಪಾದನೆ ಆಯ್ತು, ಅದರಿಂದ ಏನು ತುಂಬಾ ಇದೆಲ್ಲ, ಅದಕ್ಕೂ ಕೂಡ ಈಗ ವ್ಯಾಲ್ಯೂ ಎಡಿಷನ್ ಮಾಡ್ಲಿಕ್ಕೆ ಹೊರಟಿದ್ವಿ, ಅದು ನೆಕ್ಸ್ಟ್ ಹೇಳುವ. ಆದರೆ ಈ ಒಂದು ಸಗಣಿಯನ್ನ ಆಧರಿಸಿ ನಾವೊಂದು ಏನು ಮಾಡ್ತಾ ಇದ್ದೀವಿ, ಗೊಬ್ಬರ ಮಾಡ್ತಾ ಇದ್ದೀವಿ, ಇದು ನಮಗೆ ಈ ಒಂದು 35ರಿಂದ 40 ಲಕ್ಷ ರೂಪಾಯಿಯ ಟರ್ನ್ ಓವರ್ಗೆ ಅದೊಂದು ಬೇಸ್ ಆಯ್ತು. ಸೊ ಅದನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ ಖಂಡಿತ ಹೈನುಗಾರಿಕೆ ಖಂಡಿತ ನಮ್ಮ ಕೃಷಿಗೆ ಬಹಳ ಅವಶ್ಯಕತೆ ಇರುವಂಥದ್ದು, ಪೂರಕವಾಗಿರುವಂಥದ್ದು, ಆದಾಯವನ್ನು ಕೂಡ ನಾವು ಮಾಡ್ಬೋದು. ಈಗ ನೋಡಿ, ನಮ್ಮ ತೋಟಕ್ಕೆ ಏನು, ನಮ್ಮ ಕೃಷಿ ಭೂಮಿಗೆ ನಾವು ಅವುಗಳ, ನಮ್ಮ ಮನೆಯವರು ಹೇಳಿದಾಗೆ ಅವುಗಳ ಕೊಟ್ಟಿಗೆ ತೊಳೆದಿರೋ ನೀರು, ಅವುಗಳ ಗಂಜಲ, ಅದನ್ನ ರಸಾವರಿ ನೀರಾಗಿ ಬದಲಾಯಿಸಿಬಿಟ್ಟು ಅದಕ್ಕೆ ನಾವು ಈ ಜೀವಾಮೃತವನ್ನು ಬೆರೆಸಿಬಿಟ್ಟು ಪೈಪ್ಲೈನ್ ಮುಖಾಂತರ ಕೊಟ್ಬಿಡ್ತೀವಿ. ಸೊ ಅದಕ್ಕೆ ಮತ್ತು ವಿಶೇಷ ಬುಡ ಬಿಡಿಸಿ ಅದು ಮಾಡಿ ಗೊಬ್ಬರ ಕೊಡೋ ಕೆಲಸ ಇಲ್ಲ, ನಿರಂತರವಾಗಿ ಅದನ್ನ ಮಾಡ್ತೀವಿ. ಸೊ ಅದು ಒಂದು ಆ ಕೃಷಿಯಲ್ಲಿ ಕೂಡ ನಮಗೆ ಲಾಭದಾಯಕ ಇದೆ. ಕೃಷಿ ಪೂರಕ ಉದ್ಯಮಿಯಾಗಿ ತಗೊಂಡ್ಬಿಟ್ರೆ ಇದು ಈ ರೀತಿಯಾಗಿ ಲಾಭ ನಮಗೆ ಲಾಭದಾಯಕವಾಗಿ ಆಗಿದೆ. 70-80 ದಿನದಲ್ಲಿ ಇದು ಪೂರ್ತಿ ಎರೆಗೊಬ್ಬರವಾಗಿ ಕನ್ವರ್ಟ್ ಆಗಿರ್ತದೆ, ಪುಡಿಯಾಗಿರ್ತದೆ. ಸೊ ಇದನ್ನ ನಾವು ಸಾಣಿಸ್ಬಿಟ್ಟು ನಾವೀಗ ಸಾವಯವ, ಪರಿಪೂರ್ಣ ಸಾವಯವ ಗೊಬ್ಬರವನ್ನಾಗಿ ಮಾಡ್ತಾ ಇದ್ದೀವಿ. ಸೊ ಅವಾಗ ಏನಂತ ಹೇಳಿದ್ರೆ 50% ಎರೆಗೊಬ್ಬರವನ್ನ ನಾವು ಬಳಸ್ತೀವಿ. ಆಮೇಲೆ ಅದರ ಜೊತೆಗೆ ಈ ಕುರಿ ಗೊಬ್ಬರ, ರಾಕ್ ಫಾಸ್ಫೇಟು, ಇವು ಬೇವಿನ ಹಿಂಡಿ, ಇವನ್ನೆಲ್ಲ ಬಳಸೋದ್ರಿಂದ ನಮಗೆ ಒಳ್ಳೆಯ ಮಟ್ಟದ ಗೊಬ್ಬರವನ್ನಾಗಿ ಈಗ ನಾವು ಮಾಡಿಬಿಟ್ಟು ನಮ್ಮ ರೈತರಿಗೆ ಕೊಡ್ತಾ ಇದ್ದೀವಿ. ಇದನ್ನ ಗೊಬ್ಬರ ಆಗುವಾಗ್ಲೇ ಮಿಕ್ಸ್ ಮಾಡಿ ಕೊಡ್ತೀರಾ ಅಥವಾ ಗೊಬ್ಬರ? ಇಲ್ಲ, ಎರೆಗೊಬ್ಬರವನ್ನ ಆದ ತಕ್ಷಣ ಈ ಎರೆಗೊಬ್ಬರವನ್ನ ನಾವು ಜರಡಿ ಹಿಡಿದ್ಬಿಟ್ಟು ಪ್ರತ್ಯೇಕ ಮಾಡ್ತೇವೆ. ಅದರ ಜೊತೆಗೆ ನಾವು ಈ ಕುರಿ ಗೊಬ್ಬರ, ಬೇವಿನ ಹಿಂಡಿ, ಆಮೇಲೆ ಹೊಂಗೆ ಹಿಂಡಿ, ರಾಕ್ ಫಾಸ್ಫೇಟು ಅದನ್ನ ಮಾಡಿದೀವಿ. ಇದನ್ನ ಈಗ ನಾ ಅಲ್ಲಿ ಹೇಳಿದ ಹಾಗೆ ಎರೆಗೊಬ್ಬರವನ್ನ ನಾವು ಒಂದು ಜರಡಿ ಇಟ್ಕೊಂಡು ಇದು ಮಾಡ್ತೇವೆ. ಸೊ ಎರೆಗೊಬ್ಬರ ಒಂದ್ ಕಡೆ ಇದಾಗ್ತದೆ. ಎರೆಗೊಬ್ಬರ ಆದ ತಕ್ಷಣ ನಾವ್ ಹೇಳಿದ್ವಲ್ಲ, ಈ ಕುರಿ ಗೊಬ್ಬರ ಇರ್ಬಹುದು, ಬೇವಿನ ಹಿಂಡಿ ಇರ್ಬೋದು, ಹೊಂಗೆ ಹಿಂಡಿ ಇರ್ಬೋದು, ಅದನ್ನ ಏನ್ ಮಾಡ್ತೇವೆ, ಇದನ್ನ ಒಂದು ಯಾಂತ್ರೀಕರಣ ಮಾಡಿದ್ವಿ. ಸೊ ಇಲ್ಲಿ ಅವೆಲ್ಲವುಗಳು ಕೂಡ ಇಲ್ಲಿ ಬರ್ತವೆ. ಸೊ ಇಲ್ಲಿ ಬಂದ್ಬಿಟ್ಟು ಇದು ಎಲಿವೇಟರ್ ತರ ಕೆಲಸ ಮಾಡುತ್ತೆ. ಎಲಿವೇಟರ್ ಆಗಿ ಇದು ಪುಡಿ ಹಾಕ್ತೀವಿ ಇಲ್ಲಿ.
ಏನೇನೆಲ್ಲ ಮಿಕ್ಸ್ ಮಾಡ್ತೀರಿ? ಈಗ ನಾನು ಮೊದಲೇ ಹೇಳಿದಾಗೆ ಎರೆಗೊಬ್ಬರ ಒಂದು ಪಾರ್ಟು, ಆಮೇಲೆ ಅದಕ್ಕೆ ಕುರಿ ಗೊಬ್ಬರವನ್ನು ತರಿಸ್ತೇವೆ. ಕುರಿ ಗೊಬ್ಬರವನ್ನ ಈ ಎಲ್ಲಿಂದ ಅಂತ ಹೇಳಿದ್ರೆ ಈ ಕುರಿಯನ್ನ ವೈಜ್ಞಾನಿಕವಾಗಿ ಸಾಕಣೆ ಮಾಡಿರುವಂತ ಅಟ್ಲಿಂದಲೇ ತಗೊಬಂದ್ಬಿಟ್ಟು ಗೋಟ್ ಫಾರ್ಮ್ ಇಂದ ತರ್ತೇವೆ. ಸೊ ಕುರಿ ಗೊಬ್ಬರ, ಆಮೇಲೆ ಉತ್ಕೃಷ್ಟ ಮಟ್ಟದ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಇದನ್ನು ಮಾಡ್ತೇವೆ. ಸೊ ಇವೆಲ್ಲವನ್ನು ಕೂಡ ಏನ್ ಮಾಡ್ತೇವೆ, ಅದರಲ್ಲಿ ಪುಡಿ ಮಾಡಿ ಇದರಲ್ಲಿ ಬಿಡ್ತೇವೆ. ಸೊ ಇದರಲ್ಲಿ ಏನಾಗ್ತದೆ, ಅದ್ರಲ್ಲಿ ಪುಡಿಯಾಗಿ ಬರ್ತದೆ, ಆಮೇಲೆ ಇಲ್ಲಿ ಜರಡಿ ಹಿಡಿತದೆ. ಸೊ ಬರೀ ಗೊಬ್ಬರ ಮಾತ್ರ ಅದ್ರಲ್ಲಿ ಬರ್ತದೆ, ಮತ್ತು ವೇಸ್ಟ್ ಏನಿದೆ ಅದು ಈ ರೀತಿ ಹೊರಗೆ ಬರ್ತದೆ. ಸೊ ಹೊರಗೆ ಬಂದ ಮೇಲೆ ನಾವು ಇದನ್ನ ಈ ರೀತಿಯಲ್ಲಿ ಹಾಕೊಳ್ತೇವೆ. ಇದು ನಮಗೆ ಫೈನಲ್ ಪ್ರಾಡಕ್ಟಿನ ಹತ್ರ ಬಂದಿರುವಂಥದ್ದು. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಇದು ಮಿಕ್ಸ್ ಇರೋದಿಲ್ಲ. ಮಣ್ಣಾಗ್ಲಿ ಅಥವಾ ಸಿಟಿ ವೇಸ್ಟ್ ಆಗ್ಲಿ ಅಥವಾ ಫ್ಯಾಕ್ಟ್ರಿ ವೇಸ್ಟ್ ಆಗ್ಲಿ ಯಾವುದೇ ಅಲ್ಲಂಥದ್ದು ಸಂಪೂರ್ಣವಾಗಿ ಒಂದು ಶಾಸ್ತ್ರೀಯವಾಗಿ ಮಾಡಿರುವಂತಹ ಗೊಬ್ಬರ. ಸೊ ಈಗ ಸಾವಯವ ಗೊಬ್ಬರದ ಹೆಸರಲ್ಲಿ ಬೇರೆ ಬೇರೆ ತರದ್ದೆಲ್ಲ ಸಿಟಿ ವೇಸ್ಟು ಅಥವಾ ಫ್ಯಾಕ್ಟ್ರಿ ವೇಸ್ಟ್ ಬೇಸ್ಡ್ ಗೊಬ್ಬರಗಳಿವೆ. ಈ ರೀತಿ ಸಾಂಪ್ರದಾಯಿಕವಾಗಿ ಮಾಡುವಂತವರು ಕೆಲವರು ಇದ್ದಾರೆ. ಸೊ ಹಾಗಾಗಿ ಇದಕ್ಕೆ ಈ ಒಂದು ಗುಣಮಟ್ಟ ಚೆನ್ನಾಗಿರೋದ್ರಿಂದ ನಾನು ಮೊದಲೇ ಹೇಳಿದಾಗೆ ನೀವು ಎಷ್ಟು ಉತ್ಪಾದನೆ ಮಾಡ್ತೀರಿ ಅಷ್ಟಕ್ಕೆ ಇದು ಬೆಲೆ ಇದೆ. ಇದರಲ್ಲಿ NPK ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ ಪ್ರಮಾಣದಲ್ಲಿ ಇರುತ್ತೆ, ಏನಾದ್ರೂ ಟೆಸ್ಟ್ ಮಾಡಿಸಿದ್ದೀರಾ? ಇದು ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ಸರ್ಕಾರದ ಯಾವುದೇ ಇದ್ರದ್ದು ಪ್ರಯೋಗಾಲಯಗಳಿಗೆ ಕಳಿಸ್ಬಿಟ್ಟು ನಾವು ಇದನ್ನ ಟೆಸ್ಟ್ ಮಾಡ್ತೇವೆ. ಸೊ ಇದು ಏನಂತ ಹೇಳಿದ್ರೆ ಒಂದು ಗ್ರಾಹಕರಿಗೆ ತಿಳಿಸೋದು ಒಂದು, ಮತ್ತು ನಮ್ಮನ್ನೇ ನಾವು ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಸೊ ನಾವು ಇದನ್ನ ಪ್ರತಿ ವರ್ಷ ಈ ವರ್ಷವೂ ಕೂಡ ನಾವು ತೋಟಗಾರಿಕೆ ಇಲಾಖೆಗೆ ಇದನ್ನ ಅವರ ಪ್ರಯೋಗಾಲಯಕ್ಕೆ ಬೆಂಗಳೂರಿನಲ್ಲ ಹುಳಿಮಾವಿನಲ್ಲಿ ಇರುವಂತ ಅವರ ಪ್ರಯೋಗಾಲಯಕ್ಕೆ ಇದನ್ನ ನಾವು ಕಳಿಸಿದ್ವಿ. ಸೊ ಇದರಲ್ಲಿ ಏನೇನು ಇದೆ ಅಂತೇಳಿ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನೈಟ್ರೋಜನ್, ಬಹಳ ಎನ್ರಿಚ್ಡ್ ನೈಟ್ರೋಜನ್ ಇದೆ ಇದರಲ್ಲಿ. ಅದು ಸಹಜ, ಯಾಕಂತ ಹೇಳಿದ್ರೆ ನಾವು ನಮ್ಮ ಸಗಣಿ ಗೊಬ್ಬರವನ್ನ ಧಾರಾಳವಾಗಿ ಬಳಸಿರೋದ್ರಿಂದ ಇದೆ. ಸೊ ಮತ್ತು ನಾವು ರಾಕ್ ಫಾಸ್ಫೇಟ್ ಅನ್ನ ಇದಕ್ಕೆ ಆಡ್ ಮಾಡೋದ್ರಿಂದ ಮತ್ತು ರಂಜಕವನ್ನು ಕರಗಿಸುವಂತ ಜೀವಾಣುವನ್ನು ಬಳಸಿರೋದ್ರಿಂದ ಸಾಮಾನ್ಯವಾಗಿ ಸಿಗುವಂತ ಎಲ್ಲಾ ಸಾವಯವ ಗೊಬ್ಬರಕ್ಕೆ ಹೋಲಿಸಿದ್ರೆ ಇದು ಇನ್ನು 2 ಪಟ್ಟು ಅಧಿಕವಾದಂತ ರಂಜಕ ಇದೆ, ಮತ್ತು ನಮಗೆ ಆಶ್ಚರ್ಯಕರವಾದ ರೀತಿಯಲ್ಲಿ ಪೊಟ್ಯಾಶ್ ಕೂಡ ಇದೆ. ಸೊ ಇದು ನಮಗೆ ಲ್ಯಾಬೊರೇಟರಿಯಲ್ಲಿ ಸಿಕ್ಕಿರುವಂತಹ ಒಂದು ಫೀಡ್ಬ್ಯಾಕ್ ಇದಿರೋದ್ರಿಂದ, ಮತ್ತು ಇದರ ಜೊತೆಗೆ ನಾವು ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಅದೇ ಯೂನಿವರ್ಸಿಟಿಗಳಿಂದ ನಾವು ಅದನ್ನ ತರಿಸ್ಕೊಳ್ತೀವಿ. ಮದರ್ ಕಲ್ಚರ್ ಅನ್ನ ತರಿಸ್ಕೊಂಡ್ಬಿಟ್ಟು ಮತ್ತೆ ಹ್ಯೂಮಿಕ್ ಆಸಿಡ್, ವಿಶೇಷವಾಗಿ ಹ್ಯೂಮಿಕ್ ಆಸಿಡ್ ಇವನ್ನ ನಾವು ಹಾಕ್ಬಿಟ್ಟು ಇದಕ್ಕೆ ಒಂದು ಈ ರೀತಿಯ ನಂತರ ಒಂದು ದಿನ ಅವೆಲ್ಲವನ್ನು ಕಲ್ಚರ್ ಅನ್ನ ಹಾಕಿಬಿಟ್ಟು ಅದನ್ನ ಡ್ರಂಚ್ ಮಾಡ್ತೇವೆ. ಸೊ ಮಾರನೇ ದಿನ ಇದನ್ನ ಮಿಕ್ಸ್ ಮಾಡಿ ನಾವು ತುಂಬಿ 50 kg ಬ್ಯಾಗ್ನಲ್ಲಿ ಇದನ್ನ ನಾವು ಕೊಡ್ತಾ ಇದ್ದೇವೆ. ಸೊ ಹಾಗಾಗಿ ಇದು ಬಹಳ ಒಳ್ಳೆಯ ಗೊಬ್ಬರವನ್ನು ಬಹಳ ಕಾಂಪಿಟೇಟಿವ್ ರೇಟ್ನಲ್ಲಿ. ಈಗ ಉದಾಹರಣೆ ಅಡಿಕೆ ಅಂತ ತಗೊಂಡ್ರೆ ಒಂದು ಮರಕ್ಕೆ ಎಷ್ಟು ಗೊಬ್ಬರವನ್ನ ರೆಫರ್ ಮಾಡ್ತೀವಿ? ಇದು ನಾವು ಅಡಿಕೆ ಫಸಲು ಬರ್ತಿರುವಂತ ಅಡಿಕೆ ಮರಕ್ಕೆ 5 ರಿಂದ 6 kg ಈ ಗೊಬ್ಬರವನ್ನ ವರ್ಷಕ್ಕೊಮ್ಮೆ ಕೊಡ್ಲಿಕ್ಕೆ ಹೇಳ್ತೇವೆ. ಸಣ್ಣ ಸಸ್ಯ ಆದ್ರೆ 1 ರಿಂದ 2 kg ನಾವು ಗೊಬ್ಬರವನ್ನ ರೆಕಮೆಂಡ್ ಮಾಡ್ತೀವಿ. ರೆಕಮೆಂಡ್ ಅಂತ ಹೇಳಿದ್ರೆ ಅವರ ಒಂದು ಅನಾಲಿಸಿಸಿನ ಆಧಾರದ ಮೇಲೆ ಇಷ್ಟು ಸಾಕಾಗ್ತದೆ ಅನ್ನೋ ಇದನ್ನ ಮಾಡ್ತದೆ. ಏನಂತ ಹೇಳಿದ್ರೆ ಇದರಲ್ಲಿ ಎನ್ರಿಚ್ಡ್ ಜೀವಾಣುಗಳು ಎನ್ರಿಚ್ ಆಗಿ ಇರೋದ್ರಿಂದ ಅವಕ್ಕೆ ಸಿಗೋ ಹಂತಕ್ಕೆ ಬಂದಿರ್ತದೆ. ನಮ್ಮ ಡಾಕ್ಟರ್ ರಾಧಾಕಾಳೆ ಅವರು ಹೇಳೋ ಪ್ರಕಾರ 10 kg ಏನು ಕಾಂಪೋಸ್ಟ್ ಗೊಬ್ಬರಕ್ಕೆ 1 kg ಎರೆಗೊಬ್ಬರ ಈ ರೀತಿಯ ಗೊಬ್ಬರ ಸಮ ಅಂತೇಳಿ. ಸೊ ಆ ರೀತಿಯ ಕ್ಯಾಲ್ಕುಲೇಷನ್ ಪ್ರಕಾರ ನೀವು 5 ರಿಂದ 6 kg ಕೊಟ್ಟರೆ ಅಂದ್ರೆ ಸುಮಾರು 50 ರಿಂದ 60 kg ಅಷ್ಟು ಈ ಸಾವಯವ ಗೊಬ್ಬರವನ್ನ ಕೊಟ್ಟ ಹಾಗೆ ಅಂತೇಳಿ. ಸೊ ಕೆಲವರು ಏನು ಅಂತ ಹೇಳಿದ್ರೆ ಕೃಷಿಕರಲ್ಲಿ ಅವ್ರ ಹತ್ರ ಅಲ್ಪ ಸ್ವಲ್ಪ ಸಗಣಿ ಗೊಬ್ಬರ ಇದೆ, ಸೊಪ್ಪು ಸೆದೆ ಇದೆ ಅಂತ ಹೇಳಿದ್ರೆ, ಸೊ ಅದರ ಜೊತೆಗೆ ಇದನ್ನು ಬಳಸೋದ್ರಿಂದ ಅದು ಕೂಡ ಎನ್ರಿಚ್ ಆಗ್ತದೆ, ಅದು ಕೂಡ ಕಾಂಪೋಸ್ಟ್ ಆಗಿ ಜೀವಾಣು ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಸೊ ಆ ಅಡ್ವಾಂಟೇಜು ಇದು ಗೊಬ್ಬರ ಇದೆ.